ಸೆಳೆವ ಸುಳಿಯೊಳಗೆ 14ನೇ ಅಧ್ಯಾಯ. ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೆಯೇ ಮೊದಲು ನೋಟಿಫಿಕೇಷನ್ ಬರೋದು ನಿಮಗೇನೆ. ಈಗ ಕತೆಗೆ ಹೋಗೋಣವಾ? ಅನಾಯಾಳ ದೃಢ ನಿರ್ಧಾರ ಕೇಳಿ ಆಕರ್ಷ್ ದಂಗಾದ. ತನ್ನ ಮಾತಿಗೆ ಯಾವ ಪ್ರಾಮುಖ್ಯತೆಯನ್ನು ಕೊಡದೆ ಹೊರಟು ಹೋದದ್ದು ನೋಡಿ ಶಿಲೆಯಂತೆ ನಿಂತು ಬಿಟ್ಟಿದ್ದ. ಅನಾಯ ಹೊರಟು ಹೋಗಿದ್ದಳು. ಆಕರ್ಷ್ ಗರಬಡಿದವನನ್ನೇ ನಿಂತದ್ದು ನೋಡಿ ಅದೀಗ ತಾನೇ ಆಫೀಸ್ಗೆ ಬಂದ ವಿಸ್ಮಯ್ ನೋಡಿದ. ಮಗನನ್ನು ಆ ರೀತಿಯಲ್ಲಿ ನೋಡಿ ಗಾಬರಿ ಮಿಶ್ರಿತ ಅಚ್ಚರಿಯಲ್ಲಿ ಅವನ ಬಳಿ ಬಂದ. ಆಕರ್ಷ್ನ ಭುಜದ ಮೇಲೆ ಕೈ ಇರಿಸಿ, ಆಕರ್ಷ್, ಯಾಕೆ ಹೀಗೆ ಇಲ್ಲಿ ನಿಂತಿರುವೆ? ಏನಾಯಿತು ನಿನಗೆ? ಅನಾಯ ಎಲ್ಲಿ? ಇವತ್ತು ಆಫೀಸ್ಗೆ ಇನ್ನೂ ಬಂದಿಲ್ವಾ ಎಂದು ಕೇಳಿದ. ಡ್ಯಾಡ್, ಐ ಲಾಸ್ಟ್ ಹರ್. ಅವಳಿಗೆ ಅವಳಮ್ಮನ ಮಾತೆ ಹೆಚ್ಚಾಯಿತು. ನನ್ನ ಮಾತು ಮೀರಿ ನನ್ನ ಬಿಟ್ಟು ಹೋದಳು. ಎಷ್ಟು ಕೇಳಿಕೊಂಡರು, ಇರುವ ವಿಚಾರ ತಿಳಿಸಿದರು, ಅವಳು ಕೇಳಲಿಲ್ಲ. ವಾಟ್? ಅವಳು ನಿನ್ನ ಬಿಟ್ಟು ಹೋದಳ ಅಂದರೆ ನಿನ್ನ ಮಾತಿನ ಅರ್ಥ? ಡ್ಯಾಡ್, ರಾಶಿಕಾ ಆಂಟಿ ಈ ಮದುವೆ ಸಾಧ್ಯವಿಲ್ಲ, ಬೇರೆ ಕಡೆ ಕೆಲಸ ನೋಡಿಕೋ ಎಂದರಂತೆ. ಹಾಗಾಗಿ ಅವಳು ನಿನ್ನೆ ರಾತ್ರಿನೇ ರಾಜೀನಾಮೆ ಮೇಲ್ ಮಾಡಿದ್ದಳು. ಇವತ್ತು ಫಾರ್ಮ್ಯಾಲಿಟಿಗಾಗಿ ಬಂದಾಗ ನನ್ನ ಭೇಟಿಯಾಗಿ ನೇರವಾಗಿ ಇದೇ ನಮ್ಮ ಕೊನೆ ಭೇಟಿ ಎಂದು ಹೇಳಿ ಹೊರಟು ಹೋದಳು. ನೀನವಳಿಗೆ ಹೇಳೋ ತಾನೇ ಎಂದ ವಿಸ್ಮಯ್ ತನ್ನ ನಾಲಿಗೆ ಕಚ್ಚಿಕೊಂಡ. ಅವನತ್ತ ತಿರುಗಿದ ಆಕರ್ಷ್ನ ಕಣ್ಣಲ್ಲಿ ನೀರು ಜಿನುಗಿದವು. ಮಗನನ್ನು ಎಂದು ಹೀಗೆ ಸೋತು ಕಣ್ಣೀರಿಡುತ್ತಿರುವುದು ನೋಡದಿದ್ದ ವಿಸ್ಮಯ್ಗೆ ಬಹಳ ನೋವಾಗಿ ಅವನನ್ನು ತಬ್ಬಿದ. ಡ್ಯಾಡ್, ನಾನವಳಿಗೆ ಇರೋ ವಿಚಾರ ತಿಳಿಸ್ದೆ. ನೀವು ಅವಳ ನಿಜವಾದ ಅಪ್ಪ ಎಂದು ಹೇಳಿದರೂ ನಂಬದೆ ಹೊರಟು ಹೋದಳು. ನನ್ನ ಬಿಟ್ಟು ಹೋದಳು. ನನ್ನ ಆನ್ಯ ನನ್ನ ಬಿಟ್ಟು ಹೋದಳು ಎಂದು ಹಲುಬತೊಡಗಿದ. ವರ್ಷಗಳ ಹಿಂದೆ ಇದೇ ರೀತಿಯಲ್ಲಿ ತಾನು ರಾಶಿಕಾಳನ್ನು ತೊರೆದು ಬಂದ ನಂತರ ಸೋತು ಕೊರಗಿದ್ದು ನೆನಪಾಯಿತು. ತನ್ನಂತೆ ತನ್ನ ಮಗ ಕೊರಗಬಾರದು ಎಂದು ಯೋಚಿಸಿದ ವಿಸ್ಮಯ್ ನೇರವಾಗಿ ಅನಾಯಳನ್ನು ಭೇಟಿ ಮಾಡಲು ನಿರ್ಧರಿಸಿದ. ಅನಾಯ ತನ್ನ ಮಗನನ್ನು ದೂರ ಮಾಡುವುದು ಸರಿಯಲ್ಲ, ತನ್ನ ತಪ್ಪಿಗೆ ಮಗನಿಗೆ ಶಿಕ್ಷೆ ಆಗುವುದು ಬೇಡ ಎಂದು ಯೋಚಿಸಿದ. ಆಕರ್ಷ್ನನ್ನು ಸಮಾಧಾನ ಮಾಡಿ, ಲುಕ್ ಆಕರ್ಷ್, ನಿನ್ನ ಪ್ರೀತಿ ನಿನಗೆ ಸಿಗುತ್ತದೆ. ನಾನು ನಿಮ್ಮಿಬ್ಬರನ್ನು ಒಂದು ಮಾಡ್ತೀನಿ. ಟ್ರಸ್ಟ್ ಮೀ ಮೈ ಸನ್ ಎಂದ. ಹೇಗೆ ಸಾಧ್ಯ ಡ್ಯಾಡ್? ಆನ್ಯಾಗೆ ನಿಮ್ಮ ಮೇಲೆ ಕೋಪ ಇದೆ. ನಿಮ್ಮ ಮಾತು ಅವಳು ಕೇಳುತ್ತಾಳೆ ಅನ್ನೋ ಭರವಸೆ ಇಲ್ಲ. ಸುಮ್ಮನೆ ಯಾಕೆ ವ್ಯರ್ಥ ಪ್ರಯತ್ನ ಮಾಡ್ತೀರಾ? ಬೇಡ ಡ್ಯಾಡ್, ಇಲ್ಲಿಗೆ ಬಿಡಿ. ನೋ ಮೈ ಸನ್, ನಾನು ಸಹ ಪ್ರೀತಿನ ಕಳೆದುಕೊಂಡವನು. ಅದರ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ ಕಣೋ. ಜಗತ್ತಿನಲ್ಲಿ ಯಾವುದೇ ತಂದೆ ತಾಯಿ ಆಗಲಿ ತಮ್ಮ ಮಕ್ಕಳು ನೋವು ಅನುಭವಿಸೋದು ನೋಡಲು ಆಗಲ್ಲ. ಅವರ ನೋವು ಶಮನ ಮಾಡಿ ಸಂತಸ ತರಲು ಶತ ಪ್ರಯತ್ನ ಮಾಡುತ್ತಾರೆ. ನಾನು ಸಹ ನಿಮ್ಮ ಅಪ್ಪನ ಸ್ಥಾನದಲ್ಲಿ ಇರೋನು. ನೀನು ನಿನ್ನ ನೋವು ನೋಡೋಕೆ ಆಗಲ್ಲ. ಡೋಂಟ್ ವರಿ ಆಕರ್ಷ್, ಅನಾಯ ಆದಷ್ಟು ಬೇಗ ನಿನ್ನವಳಾಗುತ್ತಾಳೆ ಎಂದು ಧೈರ್ಯ ತುಂಬಿ ಕೂಡಲೇ ಅನಾಯಾಳನ್ನು ಭೇಟಿ ಮಾಡಲು ಮತ್ತೆ ಅವರ ಮನೆಯ ಕಡೆ ಹೊರಟ ವಿಸ್ಮಯ್. ಅನಾಯ ಬೇಸರದಿಂದಲೇ ಮನೆಗೆ ಬಂದವಳು ರಾಶಿಕಾಳ ಮುಖ ನೋಡಿ ಅವಳನ್ನು ವಿಸ್ಮಯನ ಕುರಿತು ಪ್ರಶ್ನಿಸಲು ಮನಸ್ಸು ಬಾರದೆ ತನ್ನ ಕೋಣೆಗೆ ಹೊರಟು ಹೋದಳು. ರಾಶಿಕಾಗೂ ಸಹ ಮಗಳ ಮನದಲ್ಲಾಗುತ್ತಿರುವ ತುಮುಲ ಅರಿವಾಗಿ ಅವಳ ಪಾಡಿಗೆ ಅವಳನ್ನು ಬಿಟ್ಟಳು. ಸ್ವಲ್ಪ ಸಮಯದಲ್ಲಿ ಕೆಳಗೆ ಬಂದ ಅನಾಯಾಳನ್ನು ರಾಶಿಕಾ ಮಾತಿಗೆ ಎಳೆಯುತ್ತಾ, ಅನಾಯ, ಆರ್ ಯು ಓಕೆ? ಕೋಪನ ನನ್ನ ಮೇಲೆ ಎಂದು ಕೇಳಿದಳು. ಅನಾಯ ತಾಯಿಯನ್ನು ತಬ್ಬಿಕೊಂಡು, ನೋ ಮಾಮ್, ನನಗೆ ನಿನ್ನ ಮೇಲೆ ಕೋಪವಿಲ್ಲ ಎಂದಳು. ಮತ್ತ್ಯಾಕೆ ಹೀಗೆ ಡಲ್ ಆಗಿದೆಯಾ? ಎನಿಥಿಂಗ್ ರಾಂಗ್? ಮಾಮ್, ರೈಟ್ ಆಗಿರೋದಕ್ಕೆ ಏನಿದೆ ಹೇಳಿ? ನಿನ್ನ ಮಾತಿಗೋಸ್ಕರ ಆಕರ್ಷ್ನಿಂದ ದೂರ ಆಗೋಕ್ಕೆ ನಾನು ಸಿದ್ಧ. ಆದರೆ ಅಷ್ಟು ದಿನ ಪ್ರೀತಿಸಿದ ವ್ಯಕ್ತಿಯನ್ನು ಮರೆಯೋದು ಸುಲಭವಲ್ಲ ಅಲ್ವಾ? ಐ ನೀಡ್ ಸಮ್ ಟೈಮ್. ಐ ಅಂಡರ್ಸ್ಟ್ಯಾಂಡ್ ಯುವರ್ ಪೇನ್. ನನಗೂ ಈ ನೋವಿನ ಅನುಭವ ಇದೆ. ನಿನ್ನ ಜೊತೆ ನಾನಿದ್ದೀನಿ ಪುಟ್ಟ, ಡೋಂಟ್ ವರಿ. ಮಾಮ್, ನಾನು ಹೊಸ ಕೆಲಸಕ್ಕೆ ಅರ್ಜಿ ಹಾಕಿದ್ದೆ. ಅದರ ಇಂಟರ್ವ್ಯೂಗೆ ಕಾಲ್ ಬಂದಿತ್ತು. ಹಾಗಾಗಿ ನಾನು ಹೊರಡ್ತಿದ್ದೀನಿ. ಹಾಗೆ ಹೋಗ್ತಾ ನಿಮ್ಮ ಆಫೀಸ್ಗೆ ಡ್ರಾಪ್ ಮಾಡ್ತೀನಿ. ನೋ ಬೇಬಿ, ನಾನಿವತ್ತು ಎಲ್ಲೂ ಹೋಗುವ ಮೂಡ್ನಲ್ಲಿ ಇಲ್ಲ. ಆಲ್ ದಿ ಬೆಸ್ಟ್. ಹೋಗಿ ಬಾ ಮಗಳೇ. ಓಕೆ ಮಾಮ್ ಎಂದ ಅನಾಯ ತನ್ನ ಕಣ್ಣು ಒರೆಸಿಕೊಂಡು ಹೊರ ನಡೆದಳು.
ಅನಾಯ ಹೋದತ್ತ ಒಮ್ಮೆ ನೋಡಿದ ರಾಶಿಕಾಳಿಗೆ ಮನಸ್ಸು ತುಂಬಿ ಬಂದಿತ್ತು. ಪ್ರತಿಯೊಂದು ವಿಷಯವನ್ನು ಅತಿಯಾಗಿ ಪ್ರಶ್ನಿಸಿ ಕಾಡುವ ಮಗಳು ಈಗ ಇಷ್ಟು ಪ್ರಬುದ್ಧವಾಗಿ ನಡೆದುಕೊಳ್ಳುತ್ತಿರುವ ರೀತಿಯಿಂದ ರಾಶಿಕಾ ಸಂತಸಪಟ್ಟರು. ಮಗಳ ಮನದಲ್ಲಿ ಏಳುತ್ತಿದ್ದ ನೋವಿನ ಸುಳಿಗಳು ಮತ್ತವುಗಳ ಪುನರಾವರ್ತನೆ ಎಲ್ಲದರ ಅರಿವಾಗುತ್ತಿತ್ತು. ಒಂದು ಕಾಲದಲ್ಲಿ ತಾನೂ ಸಹ ಇದನ್ನು ಅನುಭವಿಸಿದವಳೆ. ಅದರಲ್ಲೂ ಪುಟ್ಟ ಕಂದನನ್ನು ಎತ್ತಿಕೊಂಡು ಮನೆಯಿಂದ ಹೊರದಬ್ಬಿಸಿಕೊಂಡು ಹೋಗಲು ಅನ್ಯ ಮಾರ್ಗವಿಲ್ಲದೆ ಎಲ್ಲೋ ಆಶ್ರಯ ಪಡೆದು ಕೆಲಸ ಮಾಡುತ್ತಾ ಮಗಳನ್ನು ಸಾಕಿದ್ದು ಎಲ್ಲವೂ ನೆನಪಾಗಿ ಕಣ್ಣು ಒದ್ದೆಯಾದವು. ಹಸಿ ಬಾಣಂತಿಯಾದರೂ ಬೇರೆ ದಾರಿ ಇಲ್ಲದೆ ಎಳೆ ಮಗುವಿಗೆ ಹಾಲುಣಿಸುತ್ತಾ ತನ್ನ ಪಕ್ಕವೇ ಜೋಳಿಗೆ ತರದ ಪುಟ್ಟ ತೊಟ್ಟಿಲು ಇಟ್ಟುಕೊಂಡು ಆಫೀಸ್ನ ಕೆಲಸ ಮಾಡುತ್ತಿದ್ದದ್ದು ಎಲ್ಲವೂ ಕಣ್ಣ ಮುಂದೆ ಹಾದು ಹೋದವು. ತನ್ನ ಆ ಪರಿಸ್ಥಿತಿ ಯಾವ ಶತ್ರುವಿಗೂ ಬೇಡ. ವಿಸ್ಮಯನನ್ನು ಎಷ್ಟು ನಂಬಿದ್ದೆ. ಅವನನ್ನು ನಂಬಿ ತನ್ನ ಸರ್ವಸ್ವವನ್ನು ಧಾರೆ ಎರೆದು ತಾಯಾಗುವ ಸಂದರ್ಭದಲ್ಲಿ ವಿಸ್ಮಯ ಸಹ ಸಂಭ್ರಮಿಸಿದ್ದ. ಕೂಡಲೇ ಮದುವೆಯಾಗುವ ಪರಿಸ್ಥಿತಿ ಇದ್ದರೂ ಸಹ ಪ್ರತಿಕೂಲ ಮನೆಯ ವಾತಾವರಣದಿಂದಾಗಿ ರಾಶಿಕಾ ಮಗುವನ್ನು ಹೆತ್ತ ನಂತರ ವಿಸ್ಮಯ ಎದುರಿಗೆ ಹೋದಾಗ ಅವನು ಇಬ್ಬರನ್ನು ಒಪ್ಪದೆ ತೊರೆದು ಹೋಗಿದ್ದ. ಮಗುವನ್ನು ಬೀದಿಪಾಲು ಮಾಡದೆ ತಾನೇ ಸಾಕುವ ನಿರ್ಧಾರ ತೆಗೆದುಕೊಂಡಾಗ ಎದುರಾದದ್ದು ತಂದೆ ತಾಯಿಯ ತಿರಸ್ಕಾರ. ಎಲ್ಲವನ್ನು ಧಿಕ್ಕರಿಸಿ ಎದುರಿಸಿ ನಿಂತವಳಿಗೆ ಸಮಾಜದ ಒಂದು ವ್ಯಂಗ್ಯ ನೋಟ ಎದುರಿಸಲಾಗದೆ, ಮದುವೆಯಾಗದೆ ಹೆತ್ತ ಮಗಳಿಗೋಸ್ಕರ ಕುಂಕುಮ ಇಡದೆ ತಾಳಿ ಕಾಲುಂಗುರ ಧರಿಸದೆ ಇದ್ದಾಗ ಸಮಾಜ ಕೊಟ್ಟ ಹಣೆಪಟ್ಟಿ ವಿಧವೆ ಎಂದು. ಆದರೆ ಮದುವೆಯಾಗದೆ ಮಗು ಹೆತ್ತವಳಿಗೆ ಯಾವ ಪಟ್ಟವಾದರೇನು ಎಂದು ಸುಮ್ಮನಿದ್ದು ಬಿಟ್ಟಳು. ಮಗಳ ತಲೆ ಕೆಡಿಸಿದ್ದ ಅದೇ ಸಮಾಜದ ಎದುರು ಮಗಳು ಸಿಡಿದು ನಿಂತಿದ್ದಾಳೆ. ವಿಸ್ಮಯನ ಹೆಸರು ತಾನು ಬಳಸಬಹುದಿತ್ತು. ಆದರೆ ಅವನು ಖಡಾಖಂಡಿತವಾಗಿ ತನ್ನನ್ನು ಮತ್ತು ಮಗಳ ಹುಟ್ಟಿಗೆ ಕಾರಣನಾಗಿದ್ದರೂ ಸಹ ಅದನ್ನು ತಿರಸ್ಕರಿಸಿ ಕೆಟ್ಟ ಮಾತಿನಿಂದ ನನ್ನ ನೋಯಿಸಿ ತೊರೆದವನ ಬಗ್ಗೆ ರೋಷ ತಿರಸ್ಕಾರ ಹುಟ್ಟಿ ಅವನು ತನ್ನ ಪಾಲಿಗೆ ಇಲ್ಲ ಎಂದೇ ನಿರ್ಧರಿಸಿ ಮಗುವಿಗೆ ತಂದೆ ತಾಯಿ ತಾನೇ ಆಗಿ ನಿಂತಳು. ಮಗಳಿಗೆ ಅಪ್ಪನ ಹೆಸರ ಬದಲು ತನ್ನ ಹೆಸರು ಕೊಟ್ಟಳು. ಅಪ್ಪ ಯಾರೆಂದರೆ ಗೊತ್ತಿಲ್ಲ ಎಂದು ಹೇಳಿಕೊಂಡೇ ಬಂದಳು. ಅವನ ಹೆಸರಿಲ್ಲದೆ ತಾನು ಬಾಳಬಲ್ಲೆ, ಮಗಳನ್ನು ಸಾಕಬಲ್ಲೆ ಎಂದು ಧೈರ್ಯದಿಂದ ಜೀವನ ಎದುರಿಸಿದಳು. ಹಳೆಯ ಆಲೋಚನೆಯಲ್ಲಿ ಕಳೆದು ಹೋದ ರಾಶಿಕಾಳಿಗೆ ಯಾರೋ ಒಳಗಡೆ ಬಂದು ತನ್ನ ಭುಜದ ಮೇಲೆ ಕೈ ಇರಿಸಿದ್ದು ನೋಡಿ ತಟ್ಟನೆ ಎದ್ದು ನಿಂತಳು. ವಿಸ್ಮಯ ನಸುನಗುತ್ತಾ ನಿಂತದ್ದು ನೋಡಿ ಕೋಪ ಭುಗಿಲೆದ್ದಿತು. ಅವನಿಂದ ಸ್ವಲ್ಪ ದೂರ ಸರಿದು ನಿಂತ ರಾಶಿಕಾ, ಮತ್ತ್ಯಾಕೆ ಇಲ್ಲಿಗೆ ಬಂದೆ ವಿಸ್ಮಯ್? ನಿನ್ನೆನ ಎಲ್ಲ ಬಗೆಹರಿದಿತ್ತು ಅಲ್ವಾ ಎಂದಳು. ಇಲ್ಲ ರಾಶಿ, ಯಾವ ಮಾತು ಸಹ ಇತ್ಯರ್ಥ ಆಗಿಲ್ಲ. ಇನ್ಫ್ಯಾಕ್ಟ್ ಸರಿಯಾಗಿ ಮಾತನಾಡಲು ಸಹ ಆಗಲಿಲ್ಲ. ಎಷ್ಟೋ ವರ್ಷಗಳ ನಂತರ ಹೀಗೆ ಮುಖಾಮುಖಿಯಾದದ್ದು ಮೊದಲ ಬಾರಿಗೆ ಅಲ್ವಾ? ಹಾಗಾಗಿ ಹಳೆಯ ನೋವು, ಕೋಪ, ಜಗಳದಲ್ಲಿ ಮುಖ್ಯವಾಗಿ ಆಗಬೇಕಿದ್ದ ಮಾತುಕತೆ ಆಗಲಿಲ್ಲ. ಅದಕ್ಕೆ ನಾನಿವತ್ತು ನಿನ್ನ ನೋಡೋಕೆ ಬಂದೆ. ಓ, ಅದೇನಂತ ಮುಖ್ಯವಾದ ವಿಚಾರ ಎಂದು ಕೇಳಿದಳು ರಾಶಿಕಾ. ರಾಶಿ, ಮನೆಗೆ ಬಂದವರನ್ನು ಕೂರಿಸಿ ಮಾತಾಡಿಸೋ ಪದ್ಧತಿ ಇಲ್ವಾ ನಿಮ್ಮಲ್ಲಿ? ಮನೆಗೆ ಬಂದ ಅತಿಥಿ ಶತ್ರುವಾಗಿದ್ದರೂ ಸಹ ಸತ್ಕರಿಸಬೇಕು ಅನ್ನೋವಂಥ ಸಂಸ್ಕೃತಿ ಇರೋಳು ನಾನು. ಕರೆಯದೆ ಬಂದಿದ್ದೀಯಾ? ಸರಿ ಬಾ ಕೂತ್ಕೋ. ಏನು ಕುಡಿತೀಯಾ? ಟೀನಾ ಕಾಫಿನಾ? ಥ್ಯಾಂಕ್ ಯು ರಾಶಿ. ಟೀ ಕಾಫಿಗಿಂತ ಮುಖ್ಯವಾಗಿ ನನಗೆ ನಿನ್ನಲ್ಲಿ ಮಾತಾಡೋದಕ್ಕಿದೆ. ಬಾ ನೀನು ಕೂತ್ಕೋ. ನನ್ನ ಮನೆಯಲ್ಲಿ ನನಗೆ ಆತಿಥ್ಯನ? ಸರಿ ಸರಿ, ಏನು ಬಂದದ್ದು? ರಾಶಿ, ದಯವಿಟ್ಟು ಈ ಮದುವೆಗೆ ಒಪ್ಪಿಗೆ ಕೊಡು. ನಿನ್ನ ಒಪ್ಪಿಗೆ ಇಲ್ಲದೆ ಅನಾಯ ಆಕರ್ಷಣ ಮದುವೆಯಾಗಲು ಒಪ್ಪಲ್ಲ. ಎರಡು ಪ್ರೀತಿಸೋ ಜೀವಗಳನ್ನು ಮದುವೆ ಎಂಬ ಬಂಧನದಲ್ಲಿ ಬಂಧಿಸಬೇಕೇ ಹೊರತು ಹೀಗೆ ದೂರ ಮಾಡಬಾರ್ದು. ನಿನಗೂ ಸಹ ಈ ನೋವೇನು ಅಂತ ಗೊತ್ತಿದೆ ಅಲ್ವಾ? ಮತ್ತ್ಯಾಕೆ ನಿನ್ನ ಮಗಳ ಬಾಳಲ್ಲಿ ನೋವು ತುಂಬ್ತಿದ್ದೀಯಾ? ಇದೇನಿದು ವಿಸ್ಮಯ್, ನೀನಾ ಈ ಮಾತು ಹೇಳ್ತಿರೋದು? ಅವತ್ತು ಅಷ್ಟು ನೋವು ಕೊಟ್ಟು ಹೋದವನು ಇವತ್ತು ಯಾವ ಮುಖ ಇಟ್ಕೊಂಡು ನನ್ನ ಮುಂದೆ ಬಂದು ನಿಂತಿದ್ದೀಯಾ? ನಿನಗೆ ಏನೂ ಅನ್ನಿಸ್ತಿಲ್ವಾ? ನೀನು ಕೊಟ್ಟ ನೋವನ್ನು ನಾನು ಹೇಗೆಲ್ಲ ಅನುಭವಿಸಬಹುದು? ಎಷ್ಟು ಕಷ್ಟ ಆಗಿರಬಹುದು, ಅದು ಆ ಎಳೆ ಮಗುನ ಹಿಡ್ಕೊಂಡು ಅಂತ ಒಮ್ಮೆ ಆದರೂ ಯೋಚನೆ ಮಾಡಿದ್ದೀಯಾ? ಈಗ ನಿನ್ನ ಮಗನ ನೋವು ನೋಡಿ ಕರಳು ಚುರುಕಂತಿದ್ಯಾ? ನಿನ್ನ ಮಗನ ನೋವು ಮಾತ್ರ ನೋವು, ನನ್ನ ನೋವು ನೋವಲ್ಲ ಅಲ್ವಾ? ನಾನು ಒಬ್ಬರ ಮಗಳಾಗಿದ್ದೆ ಅಂತ ಮರೆತು ಹೋಯ್ತಾ? ಆಗ ನಿನ್ನಿಂದ ನಾನು ಏನೆಲ್ಲ ಕಳೆದುಕೊಂಡು ಬೀದಿ ಪಾಲಾದೆ ಅಂತ ಗೊತ್ತಿಲ್ಲ ಅಲ್ವಾ ನಿನಗೆ? ಈಗ ಬಂದ್ಬಿಟ್ಟ ದೊಡ್ಡದಾಗಿ ಮದುವೆಗೆ ಒಪ್ಪಿಗೆ ಕೊಡು ಅಂತ. ಸಾಧ್ಯವಿಲ್ಲ ವಿಸ್ಮಯ್, ನಾನು ಈ ಮದುವೆಗೆ ಒಪ್ಪಲ್ಲ. ಅಷ್ಟಕ್ಕೂ ನಿನಗೇನಾದರೂ ತಲೆ ಕೆಟ್ಟಿದೆನಾ? ಅನಾಯ ನಿನ್ನ ಮಗಳು.
ನೀನು ಒಪ್ಪಿದ್ರಾಯ್ತು, ಒಪ್ಪದಿದ್ರಾಯ್ತು, ಅದು ಬದಲಾಗದ ಸತ್ಯ. ಆಕರ್ಷ್ ಸಹ ನಿನ್ನ ಮಗ. ಹೆತ್ತಾಯಿ ಬೇರೆ ಆದ್ರೇನಾಯ್ತು, ನಿನ್ನ ರಕ್ತವೇ ಅಲ್ವಾ? ಹೀಗಿದ್ದು ನೀನು ಅನಾಯ ಆಕರ್ಷ್ ಮದುವೆಗೆ ಒಪ್ಕೋತಿದ್ದೀಯಲ್ಲ, ಛೇ, ನಿನ್ಗೇನು ಹೇಳಬೇಕು? ಓಫೋ ರಾಶಿ, ಸುತ್ತಿ ಬಳಸಿ ಅಲ್ಲಿಗೆ ಬರುತ್ತೀಯಲ್ಲ. ನಿನಗೆಷ್ಟು ಸಲ ಹೇಳಲಿ, ಆಕರ್ಷ್ ನನ್ನ ಮಗನಲ್ಲ, ನಾನು ಅವನ ಹೆತ್ತವನಲ್ಲ. ಸ್ಟಾಪ್ ಇಟ್ ವಿಸ್ಮಯ್. ಮಗನ ಖುಷಿಗಾಗಿ ಇಲ್ಲದ ಸುಳ್ಳು ಹೇಳ್ತಿದ್ದೀಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ರಾಶಿ, ಇದೇ ಸತ್ಯ ಕಣೆ. ಆಕರ್ಷ್ ನನ್ನ ಮಗ ಅಲ್ಲ, ನನ್ನ ತಂಗಿಯ ಮಗ. ಅನಾಯಾಗೆ ಅತ್ತೆ ಮಗ ಆಗ್ತಾನೆ. ಅವರ ಮದುವೆಗೆ ಯಾವ ಅಡ್ಡಿ ಇಲ್ಲ. ಆಕರ್ಷ್ ಇನ್ನೂ 1.5 ವರ್ಷದ ಮಗು ಇದ್ದಾಗ ನನ್ನ ತಂಗಿ ಮತ್ತು ಅವಳ ಗಂಡನ ಕಾರಿಗೆ ಆಕ್ಸಿಡೆಂಟ್ ಆಗಿ ಇಬ್ಬರು ಸ್ಥಳದಲ್ಲಿ ಮೃತಪಟ್ಟರು. ಅವರ ಮಗನನ್ನು ನಮ್ಮ ಮಗನಾಗಿ ಬೆಳೆಸ್ತಿದ್ದೀವಿ. ಅವನಿಗೂ ಸಹ ಈ ವಿಷಯ ಗೊತ್ತಿರಲಿಲ್ಲ, ಇತ್ತೀಚೆಗೆ ಗೊತ್ತಾಗಿರೋದು. ಅನಾಯ ಹಾಗೂ ಆಕರ್ಷ್ ಮದುವೆಗೆ ಅಡ್ಡವಾಗಿದ್ದು ದೊಡ್ಡ ಅನುಮಾನ ಪರಿಹಾರ ಆಯಿತು ಅಂದ್ಕೋತೀನಿ. ಈಗಲಾದರೂ ಅವರ ಮದುವೆಗೆ ಒಪ್ಪಿಗೆ ಕೊಡು ರಾಶಿ. ನೋ, ನೆವರ್. ನನ್ನ ಮಗಳು ನಿನ್ನ ಮನೆಗೆ ಸೊಸೆಯಾಗಿ ಬರೋದು ನನಗಿಷ್ಟ ಇಲ್ಲ. ನಾನಿದಕ್ಕೆ ಯಾವ ಕಾರಣಕ್ಕೂ ಒಪ್ಪಲ್ಲ. ರಾಶಿ, ಬೇಡ. ಒಮ್ಮೆ ಯೋಚನೆ ಮಾಡು. ವರ್ಷಗಳ ಹಿಂದೆ ನೀನಿದ್ದ ಪರಿಸ್ಥಿತಿಯಲ್ಲಿ ನಿನ್ನ ಮಗಳು ಬರೋದು ಬೇಡ ಅಲ್ವಾ ಎಂದು ಇನ್ನೂ ಏನೋ ಹೇಳಲು ಮುಂದಾದ ವಿಸ್ಮಯನತ್ತ ಕೋಪದಿಂದ ನೋಡಿ, ಶಟ್ ಯುವರ್ ಮೌತ್ ಮಿಸ್ಟರ್ ವಿಸ್ಮಯ್. ನಾನು ಮಾಡಿದ ತಪ್ಪನ್ನು ನನ್ನ ಮಗಳು ಯಾವತ್ತೂ ಮಾಡಲು ಸಾಧ್ಯವಿಲ್ಲ. ಹಾಗೆ ನಾನು ಅವಳನ್ನು ಬೆಳೆಸಿರೋದು. ನನಗೆ ಗೊತ್ತು, ನನ್ನ ನಂಬಿಕೆನ ಅವಳು ಯಾವತ್ತೂ ಸುಳ್ಳು ಮಾಡಲ್ಲ. ನಿನ್ನ ಮಗ ಮುಂದುವರೆದರೂ ನನ್ನ ಮಗಳು ಅದನ್ನು ತಡೆಯಬಲ್ಲಳು. ನನ್ನಷ್ಟು ಬಲಹೀನಳಲ್ಲ ಅನಾಯ. ನೀನು ಬಂದ ಕೆಲಸ ನೆರವೇರ್ದು. ನೌ ಯು ಕ್ಯಾನ್ ಲೀವ್ ಎಂದಳು. ಹಾಗಲ್ಲ ನಾನು ಹೇಳಿದ್ದು. ಪ್ರೀತಿ ಸಿಗದೆ ಮನಸ್ಸು ನೊಂದರೆ ಮಕ್ಕಳ ನೋವಿಗೆ ನಾವು ಕಾರಣ ಆಗಲ್ವಾ? ದಯವಿಟ್ಟು ಬೇರೆ ರೀತಿಯಲ್ಲಿ ಯೋಚನೆ ಮಾಡು ರಾಶಿ. ಯಾಕೆ ನಿನ್ನ ಮೂಗಿನ ನೇರಕ್ಕೆ ಯೋಚನೆ ಮಾಡ್ತಿದ್ದೀಯಾ? ನೀನು ಸಹ ನನ್ನ ಬಗ್ಗೆ, ನಿನ್ನ ಮಗಳ ಬಗ್ಗೆ ಯೋಚನೆ ಮಾಡದೆ ಕೈ ಬಿಟ್ಟು ಹೋದ್ಯಲ್ಲ, ಆಗ ನಿನಗೆ ನಮ್ಮ ನೋವಿನ ಅರಿವು ಆಗಲಿಲ್ವಾ? ಮದುವೆ ಆಗದೆ ಮಗು ಹೆತ್ತು ನನ್ನನ್ನು ಈ ಸಮಾಜ ಏನೆಂದು ಜರಿಯಬಹುದು? ಅದರ ಪರಿಣಾಮ ನನ್ನ ಮಗು ಮೇಲೆ, ನನ್ನ ಮೇಲೆ ಹೇಗಾಗಿರಬೇಡ ಎಂದು ಯಾವತ್ತಾದರೂ ಒಮ್ಮೆ ಯೋಚನೆ ಮಾಡೋದು ಬೇಡ? ಕಲ್ಪನೆಯಾದರೂ ಬಂದಿರಲಿಲ್ವಾ? ಈಗ ಭಾಷಣ ಮಾಡಲು ಬಂದಿರುವೆ ಅಲ್ಲ. ಛೇ, ಪುತ್ರವಾತ್ಸಲ್ಯ ನಿನ್ನ ಹೀಗಾಡಿಸ್ತಿದೆ. ರಾಶಿ, ನಿನಗೆ ಗೊತ್ತಾ, ತಾಯಿ ಸತ್ರು ಸೋದರ ಮಾವನಿರಬೇಕು ಅಂತ ಹಿರಿಯರು ಹೇಳ್ತಾರಲ್ಲ, ಹಾಗೇನೆ ನನಗೆ ನನ್ನ ಸ್ವಂತ ಮಗನಿದ್ದರೂ ಇಷ್ಟು ಕಾಳಜಿ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಆದರೆ ಆಕರ್ಷ್ ನನ್ನ ಉಸಿರು, ನನ್ನ ಜೀವ ಕಣೆ. ಅವನ ನೋವು ನನ್ನಿಂದ ನೋಡೋಕ್ಕಾಗಲ್ಲ. ನೀನು ಹಠ ಬಿಟ್ಟು ಈ ಮದುವೆಗೆ ಒಪ್ಪಿಗೆ ಕೊಡೆ. ಎಲ್ಲ ಸೋದರ ಮಾವಂದಿರು ಒಳ್ಳೆಯವರಾಗಿರಲ್ಲ, ಹಾಗೇನೆ ಎಲ್ಲರೂ ಕೆಟ್ಟವರಾಗಿರೋಲ್ಲ ಅನ್ನೋದಕ್ಕೆ ನೀನು ಸಾಕ್ಷಿ. ವಿಸ್ಮಯ್, ನೀನು ಏನೇ ಹೇಳಿದ್ರು ಅಷ್ಟೇ. ನೀನು ಹೇಗೆ ನಿನ್ನ ಮಗನ ಬಗ್ಗೆ ಯೋಚಿಸ್ತಿದೆಯೋ ಹಾಗೇನೆ ನಾನು ಹೆತ್ತ ಮಗಳ ಬಗ್ಗೆ ಯೋಚಿಸಿಯೇ ಈ ನಿರ್ಧಾರ ತೆಗೆದುಕೊಂಡಿರೋದು. ಕ್ಲಿಷ್ಟಕರವಾದ ವಾತಾವರಣದಲ್ಲಿ ನನ್ನ ಮಗಳು ಇರೋದು ಬೇಡ. ಹಾಗಂದ್ರೇನು ರಾಶಿ ಎಂದವನ ಮಾತಿಗೆ ರಾಶಿಕಾ ಅವನನ್ನೇ ನೋಡುತ್ತಾ ನಿಂತು ಬಿಟ್ಟಳು. ಅವಳಿಂದ ಮಾತು ಬಾರದೆ ಹೋದಾಗ ವಿಸ್ಮಯ್, ರಾಶಿ, ನಿನ್ನೆ ಕೇಳ್ತಿರೋದು, ಮಾತಾಡು ಎಂದ. ರಾಶಿಕಾ ಏನೆಂದು ಉತ್ತರ ಕೊಡುವಳು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.